ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತಹ ಉದ್ದೇಶ, ಕಳೆದ ಒಂದು ಸ್ವಲ್ಪ ದಿನಗಳ ಹಿಂದೆ ನಮ್ಮ ಕಾಂಗ್ರೆಸ್ಸಿನ ನಾಯಕರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಲ್ಲಿನ ಕಾರ್ಕಳ ಬಿಜೆಪಿಯ ಅಧ್ಯಕ್ಷರು ಆದ ನವೀನ್ ನಾಯಕ್ ಮತ್ತು ಅವರ ತಂಡ ಒಂದು ಆರೋಪವನ್ನ ಮಾಡಿತ್ತು. ಅದೇನಂದ್ರೆ ರಸ್ತೆಯನ್ನು ಅಗೆದು ಹಾಕಿದ್ದಾರೆ ಎನ್ನುವಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ ನಂತರ ಕಾರ್ಕಳದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ಗ್ರಾಮಗಳಿಂದ ನಮಗೆ ಫೋನ್ ಕರೆಗಳು ಬರ್ತವೆ ಸಾರ್ವಜನಿಕರಿಂದ. ಸಾರ್ವಜನಿಕರು ಮನವಿಯನ್ನ ಮಾಡ್ತಾರೆ, ನಮ್ಮ ಭಾಗಗಳಲ್ಲಿ ಇದೇ ರೀತಿ ರಸ್ತೆಗಳನ್ನ ಅಗೆದು ಹಾಕಿದ್ದಾರೆ ಬೇರೆ ಬೇರೆ ಕಡೆ, ಅದನ್ನು ನೀವು ಬಂದು ನೋಡ್ಬೇಕಂತ ನಮಗೆ ಮನವಿಯನ್ನ ಮಾಡ್ತಾರೆ. ಆ ರೀತಿ ಮನವಿ ಬಂದ ಹಿನ್ನೆಲೆಯಲ್ಲಿ ನಾವು ನಿಟ್ಟೆಯಿಂದ ಬಂದ ಒಂದು ಮನವಿಗೆ ಸ್ಪಂದಿಸಿ ನಿಟ್ಟೆ ಗ್ರಾಮಕ್ಕೆ ಹೋಗ್ತೇವೆ. ನಮ್ಮ ಕಾರ್ಕಳ ಯುವ ಕಾಂಗ್ರೆಸ್ಸಿನ ತಂಡ ಅಲ್ಲಿಗೆ ಹೋಗ್ತದೆ. ಹೋಗಿ ನಿಟ್ಟೆ ಗ್ರಾಮದ ಶಿಶು ಮಂದಿರ ಬಾಳೆಹಿತ್ಲು ರಸ್ತೆ, ಅಲ್ಲಿನ ಸಂಪರ್ಕ ರಸ್ತೆಯನ್ನ ಕಳೆದ 2023 ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಗೆದು ಹಾಕಲಾಗಿದೆ ಅನ್ನೋ ಮಾಹಿತಿಯ ಮೇರೆಗೆ ನಾವು ಹೋಗ್ತೇವೆ. ಹೋಗಿ ನೋಡಿದಾಗ ಹೌದು, ಅಲ್ಲಿ ಖಂಡಿತ ಆ ರಸ್ತೆಯನ್ನು ಅಗೆದು ಹಾಕಿದ್ರು. ಅಲ್ಲಿ ಯಾರು ಏನು ಅಂತ ವಿಚಾರಣೆ ಮಾಡಿದಾಗ ಸ್ಥಳೀಯರು ಹೇಳ್ತಾರೆ, ಜಯರಾಮ್ ಸಾಲಿಯನ್ ಬೋಳ ಎನ್ನುವಂತ ಬಿಜೆಪಿಯ ಮುಖಂಡರು 2023 ಚುನಾವಣೆಯ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 1 ತಿಂಗಳ ಮುಂಚಿತವಾಗಿ ಆ ರಸ್ತೆಯನ್ನ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಇಲ್ಲದೆ, ಯಾವುದೇ ಒಂದು ವರ್ಕ್ ಆರ್ಡರ್ ಇಲ್ಲದೆ, ಏನು ಕೂಡ ಅಧಿಕೃತವಾಗಿ ಏನೇನೂ ಇಲ್ಲದೆ ಅವರು ತಮ್ಮ ಸ್ವಂತ ಮನೆಯ ಸೊತ್ತು ಎನ್ನುವಂತೆ ಆ ರಸ್ತೆಯನ್ನು ಅಗೆದು ಹಾಕಿದ್ದಾರೆ. ಆಗ ಅಗೆದು ಹಾಕಿದಾಗ ಅಲ್ಲಿನ ಸ್ಥಳೀಯರು ಆ ಸ್ಥಳಕ್ಕೆ ಧಾವಿಸ್ತಾರೆ, ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ, ನೀವು ಯಾರ ಅನುಮತಿಯ ಮೇರೆಗೆ ಇದನ್ನು ಅಗೆದು ಹಾಕ್ತಾ ಇದ್ದೀರಿ, ನಿಮ್ಮಲ್ಲಿ ವರ್ಕ್ ಆರ್ಡರ್ ಇದೆಯಾ ಅಂತ ಕೇಳಿದಾಗ ಅವರಲ್ಲಿ ಏನು ಕೂಡ ಇಲ್ಲ. ಆ ನಂತರ ಅವರ ಸ್ಥಳವನ್ನ ಬಿಟ್ಟು ಅಲ್ಲಿಂದ ಕದಲ್ತಾರೆ, ಹೋಗ್ತಾರೆ. ಹೋದ ನಂತರ ಸುಮಾರು 2.5 ವರ್ಷ ಆಯ್ತು. 2023 ಚುನಾವಣೆಯ ಸಂದರ್ಭದಿಂದ ಇವತ್ತಿನವರೆಗೆ, ಡಿಸೆಂಬರ್ ತನಕ 2025 2.5 ವರ್ಷಗಳಿಂದ ಆ ಒಂದು 2.25 ಕಿಲೋಮೀಟರ್ ಉದ್ದದ ರಸ್ತೆ, ಶಿಶು ಮಂದಿರ ಬಾಳೆಹಿತ್ತಲು ರಸ್ತೆ ಏನು ಅಗೆದು ಹಾಕಿದ್ದಾರೆ, ಇವತ್ತಿಗೂ ಕೂಡ ಅದು ಅದೇ ರೀತಿ ಇದೆ. ಅದು ಸಂಪೂರ್ಣ ಯಾವುದೇ ಜನರಿಗೆ ಸುಸ್ಥಿತಿಯಲ್ಲಿದ್ದಂತಹ ರಸ್ತೆಯನ್ನು ಅಗೆದು ಹಾಕಿದ್ದೀವರು. ಕೇವಲ ಚುನಾವಣೆಯ ಸಂದರ್ಭದಲ್ಲಿ ನಾವು ಜನರ ಕೆಲಸವನ್ನು ಮಾಡಿದ್ದೇವೆ, ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೇವೆ ಎಂದು ತೋರಿಸುವುದಕ್ಕೋಸ್ಕರ ಆ ರಸ್ತೆಯನ್ನ ಅಗೆದು ಹಾಕಿದ್ದಾರೆ. ಆನಂತರ ಅಲ್ಲಿ 2.5 ವರ್ಷಗಳಿಂದ ಜನಸಂಚಾರಕ್ಕೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ. ವಿದ್ಯಾರ್ಥಿನಿಯರು ಮತ್ತೆ ವಿದ್ಯಾರ್ಥಿಗಳು ಮತ್ತೆ ದೈನಂದಿನ ಕೆಲಸ ಕಾರ್ಯಗಳಿಗೆ ಹೋಗುವಂತವರು, ಮಹಿಳೆಯರು, ಹೆಂಗಸರುಗಳು ಎಲ್ಲರೂ ಅಲ್ಲಿ ಹೋಗುವಾಗ ತುಂಬಾ ಸಮಸ್ಯೆಯನ್ನ ಭವಣೆಯನ್ನ ಪಡ್ತಾ ಇದ್ದಾರೆ. ಇದರಿಂದಾಗಿ ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ನಿಟ್ಟೆ ಗ್ರಾಮ ಸಭೆ ಆಗುವಾಗ ಒಂದು 2 ರಿಂದ 3 ಬಾರಿ ಆ ರಸ್ತೆಯ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಅಲ್ಲಿನ ಪಂಚಾಯತಿನ ಅಧ್ಯಕ್ಷರಿಗೆ ಮಾಹಿತಿಯನ್ನ ನೀಡಿದ್ದಾರೆ, PDO ಅವರಿಗೆ ನೀಡಿದ್ದಾರೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಏನಲ್ಲಿ ಬಿಜೆಪಿಯ ನವೀನ್ ನಾಯಕ್ ಅಧ್ಯಕ್ಷರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ, ಅದೇ ರೀತಿ ಅಲ್ಲಿನ ಸ್ಥಳೀಯ ನಿಟ್ಟೆ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿದ್ದವರು ನವೀನ್ ನಾಯಕ್ರವರು, ಅವರದೇ ಪಂಚಾಯತಿನ ಒಂದು ಅಧ್ಯಕ್ಷರಾಗಿದ್ದವರು, ಅವರದೇ ಗ್ರಾಮದಲ್ಲಿ ಈ ರೀತಿ ಅವರದೇ ಪಕ್ಷದ ಬಿಜೆಪಿ ಮುಖಂಡರು ರಸ್ತೆಯನ್ನು ಅಗೆದು ಹಾಕಿದ್ದು ಅವರಿಗೆ ಮಾಹಿತಿ ಇಲ್ವೇ? ಅಥವಾ ಈ ರೀತಿ ಅವರು ಏನ್ ಬೇಕಾದ್ರೂ ಮಾಡ್ಬೋದು, ಬೇರೆಯವರ ಮೇಲೆ ಆರೋಪವನ್ನು ಮಾಡುದು ಹಾಗಾದ್ರೆ? ಈ ರೀತಿಯ ಒಂದು ಪ್ರಶ್ನೆ, ಯಾಕಂದ್ರೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಕೆಲಸಗಳು ಖಂಡಿತ ಆಗ್ಬಾರ್ದು. ಆ ವಿಚಾರದಲ್ಲಿ ನಾವು ಇದನ್ನ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ಳಿಕ್ಕಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಇವತ್ತು ಕಾರ್ಕಳದಲ್ಲಿ ಏನಾಗಿದೆ ಅಂದ್ರೆ, ಯಾವುದೇ ಒಂದು ರಸ್ತೆಯ ಕಾಮಗಾರಿ ಮಾಡ್ಬೇಕಾದ್ರೆ ಅದು ನನ್ನಿಂದಲೇ ಅನುದಾನ ಬರ್ಬೇಕೆನ್ನುವಂತಹ ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಅವರ ಒಂದು ಅಹಂಕಾರದ ಧೋರಣೆ, ಇದು ತುಂಬಾ ಖಂಡನೀಯ. ಯಾಕಂದ್ರೆ ಇವತ್ತು ಕಾರ್ಕಳದ ಜನತೆಗೆ ಅಭಿವೃದ್ಧಿ ಕೆಲಸ ಆಗ್ಬೇಕು, ಅದು ಯಾರಿಂದ ಬೇಕಾದ್ರೂ ಆಗ್ಬೋದು. ಅದು ಸುನಿಲ್ ಕುಮಾರ್ ಅವರು ಅನುದಾನವನ್ನು ತರಬಹುದು, ಅಥವಾ ಸಂಸದರು ಕೂಡ ಅನುದಾನವನ್ನು ತರಬಹುದು, ಅಥವಾ ರಾಜ್ಯ ಸರ್ಕಾರ ಕೂಡ ಅನುದಾನವನ್ನು ಕೊಡಬಹುದು. ಇದಕ್ಕೆ ಅನುದಾನಕ್ಕೋಸ್ಕರ ಉದಯ್ ಶೆಟ್ಟಿ ಮುನಿಯಾಲ್ ರವರು ಪ್ರಯತ್ನ ಬರ್ಬೋದು, ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಇದಕ್ಕೆ ಪ್ರಯತ್ನ ಬರ್ಬೋದು. ಇವರು ಎಲ್ಲರ ಪ್ರಯತ್ನದ ಮುಖಾಂತರ ಇವತ್ತು ಕಾರ್ಕಳದ ಅಭಿವೃದ್ಧಿ ಆಗ್ಬೇಕಂತ ಕಾರ್ಕಳದ ಜನತೆಯ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರ ಒಂದು ಭಾವನೆ. ಆದ್ರೆ ಇದು ಸುನಿಲ್ ಕುಮಾರ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ನನ್ನಿಂದಲೇ ಆಗ್ಬೇಕು, ಬೇರೆಯವರು ಏನಾದ್ರೂ ಪ್ರಯತ್ನ ಪಟ್ಟು ಅದಕ್ಕೆ ಕಾಮಗಾರಿಯನ್ನ ಅನುದಾನವನ್ನ ತಂದ್ರೆ ಅದನ್ನು ತಡೆ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೀಯಾರು ಗ್ರಾಮದಲ್ಲಿ ಒಂದು 2 ಕೋಟಿ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನವನ್ನ ಮಾನ್ಯ ಉದಯ್ ಶೆಟ್ಟಿ ಮುನಿಯಾಲ್ ರವರು ಪ್ರಯತ್ನ ಪಟ್ಟು ರಾಜ್ಯ ಸರ್ಕಾರದ ಸಚಿವರುಗಳಿಗೆ ಮನವಿಯನ್ನ ಮಾಡಿ, ನನ್ನ ಕ್ಷೇತ್ರದಲ್ಲಿ ಇಂತಹ ಒಂದು ದುರವಸ್ಥೆ ಇದೆ ಜನರಿಗೆ, ಅದಕ್ಕೋಸ್ಕರ ಏನಾದ್ರೂ ಅನುದಾನವನ್ನು ಕೊಡಿ ಅಂತ ಮನವಿಯನ್ನ ಮಾಡಿ 2 ಕೋಟಿ ರೂಪಾಯಿ ಅನುದಾನವನ್ನ ಇಲ್ಲಿ ಮೀಯಾರು ಗ್ರಾಮಕ್ಕೆ ತಂದಿದ್ರೆ, ಅದನ್ನ ಸುನಿಲ್ ಕುಮಾರ್ ಅವರು ನನ್ನಿಂದಲೇ ಬರ್ಬೇಕಂತ ಅದನ್ನ ತಡೆ ಹಿಡಿಯುವಂತಹ ಕೆಲಸವನ್ನ, ಒಂದು ದುಷ್ಕೃತ್ಯವನ್ನ ಮಾಡಿದ್ದಾರೆ. ಅಂತ ಅದು ಮಾಡಬಾರ್ದು. ಅಭಿವೃದ್ಧಿ ಇದು ಪಕ್ಷಾತೀತವಾಗಿ ಆಗಬೇಕು, ಇದು ಎಲ್ರಿಗೂ ಸಂಬಂಧಪಟ್ಟದ್ದು. ಅದು ಉದಯ್ ಶೆಟ್ಟರು ತರಬಹುದು ಅಥವಾ ಬೇರೆ ಸುನಿಲ್ ಕುಮಾರ್ ಯಾರು ಬೇಕಾದ್ರೂ ತರಬಹುದು, ಅದು ಅಭಿವೃದ್ಧಿ ಕಾರ್ಯಗಳಾಗಬೇಕು. ಇಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಗಾಲನ್ನ ಹಾಕಬಾರ್ದು ಎನ್ನುವ ನಿಟ್ಟಿನಲ್ಲಿ ನಾವು ಇವತ್ತು ಆಗ್ರಹವನ್ನ ಮಾಡ್ತೇವೆ. ಮತ್ತೆ ನಾನು ಆಗ್ಲೇ ಹೇಳಿದೆ, ಇದೊಂದು ಕಾರ್ಕಳದಲ್ಲಿ ಏನಾಗಿದೆ ಅಂದ್ರೆ, ಕಳೆದ 21 ವರ್ಷಗಳಿಂದ ಸುನಿಲ್ ಕುಮಾರ್ ಅವರು ಇಲ್ಲಿ ಶಾಸಕರಾಗಿ ಬಂದ ನಂತರ ಒಂದು ತಮ್ಮದೇ ತಾನು ಮಾಡಿದ್ದೇ ಆಟ, ತಾನು ಮಾಡಿದ್ದೇ ಪಾಠ, ತಾನು ಆಡಿದ್ದೇ ಆಟ ಎನ್ನುವಂತಾಗಿದೆ ಕಾರ್ಕಳದಲ್ಲಿ.
ಕೇವಲ ಅವ್ರು ಯಾವಾಗಲೂ ಹೇಳ್ತಾರೆ ಸ್ವರ್ಣ ಕಾರ್ಕಳ ಸ್ವಚ್ಛ ಕಾರ್ಕಳ ಅಂತ. ಖಂಡಿತ ಇದು ಸ್ವರ್ಣ ಕಾರ್ಕಳ ಸ್ವಚ್ಛ ಕಾರ್ಕಳ ಯಾವ ಇದು ಅವರಲ್ಲಿ ಇದು ಪ್ರಕ್ರಿಯೆ ಇಲ್ಲ. ಇದು ಏನಿದ್ರು ಸುನಿಲ್ ಕುಮಾರ್ ಅವರ 2AB ಒಂದು ಸೂತ್ರದ ಮುಖಾಂತರ ಕಾರ್ಕಳವನ್ನು ಅವರು ಆಡಳಿತ ಮಾಡ್ತಾ ಇದ್ದಾರೆ. ಏನಂದ್ರೆ 2AB ಏನಂದ್ರೆ ಅಹಂಕಾರ, ಆಡಂಬರ ಮತ್ತೆ ಭ್ರಷ್ಟಾಚಾರ. ಇದು 3 ಗುಣಗಳು ಸುನಿಲ್ ಕುಮಾರ್ ಅವರು 21 ವರ್ಷಗಳಿಂದ ಕಾರ್ಕಳದಾದ್ಯಂತ ತೋರಿಸಿದ್ದು ಇದೇ 2AB, ಅಹಂಕಾರ, ಆಡಂಬರ ಮತ್ತೆ ಭ್ರಷ್ಟಾಚಾರ. ಈ ಮುಖಾಂತರ ಅಹಂಕಾರ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕಾರ್ಕಳಕ್ಕೆ ನಾನು ಬಂದ ನಂತರನೇ ಬೆಳಕಾಗಿದ್ದು. ಇದು ಮುಂಚೆ ಒಬ್ರು ಅಜ್ಜಿ ಹೇಳ್ತಿದ್ರಂತ, ಕಥೆಯಲ್ಲಿ ನಾವು ಕೇಳಿರ್ತೇವೆ, ನನ್ನ ಕೋಳಿ ಕೂಗಿದ್ರೆ ಮಾತ್ರ ಅಲ್ಲ ಜಗತ್ತಿಗೆಲ್ಲ ಬೆಳಕಾಗುದು ಅಂತ. ಹಾಗಾಗಿದೆ ನಮ್ಮ ಸುನಿಲ್ ಕುಮಾರ್ ಅವ್ರದ್ದು. ನಾನು ಕಾರ್ಕಳಕ್ಕೆ ಶಾಸಕನಾಗಿ ಬಂದ ನಂತರ ಮಾತ್ರವೇ ಅಭಿವೃದ್ಧಿ ಆಗಿದ್ದು, ಖಂಡಿತ ಇಲ್ಲದ ನಾವು ಒಪ್ಪುದೇ ಇಲ್ಲ. ಯಾಕಂದ್ರೆ ಇಲ್ಲಿ ಕಾರ್ಕಳದಲ್ಲಿ 6 ಬಾರಿ ಶಾಸಕರಾಗಿ, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಕೇಂದ್ರದ ಸಚಿವರಾಗಿ ಆಯ್ಕೆಯಾದಂತವರು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಕಾರ್ಕಳದ ಅಭಿವೃದ್ಧಿಗೆ ಭಾರಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೇವಲ ಸುನಿಲ್ ಕುಮಾರ್ ಅವರು ಮಾತ್ರ ಅಲ್ಲ, ಆ ನಂತರ ಶಾಸಕರಾದ ಗೋಪಾಲ್ ಭಂಡಾರಿ ಅವರು, ಮಾನ್ಯ ಗೋಪಾಲ್ ಭಂಡಾರಿ ಅವರು 2 ಬಾರಿ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಈ ಕಾರ್ಕಳದ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿ ಅವರಾಗಿರ್ಬೋದು, ಗೋಪಾಲ್ ಭಂಡಾರಿ ಅವರಾಗಿರ್ಬೋದು, ಅವ್ರು ಯಾವತ್ತೂ ಕೂಡ ಈ ರೀತಿಯ ಒಂದು ಬೇರೆಯವರ ಅನುದಾನವನ್ನು ತಂದ್ರೆ ಅದನ್ನು ಮಾಡಬಾರ್ದು, ನನ್ನಿಂದಲೇ ಅನುದಾನ ಆಗ್ಬೇಕು, ನನ್ನಿಂದಲೇ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು ಎನ್ನುವಂತಹ ಧೋರಣೆಯನ್ನು ತೋರಿದವರಲ್ಲ. ಯಾಕಂದ್ರೆ ವೀರಪ್ಪ ಮೊಯ್ಲಿ ಅವರು ಇಲ್ಲಿ ಕಾರ್ಕಳದಲ್ಲಿ ಬೇರೆ ಬೇರೆ ಕಡೆ ಸರ್ಕಾರಿ ಶಾಲೆಗಳನ್ನ, ವಿದ್ಯಾಸಂಸ್ಥೆಗಳನ್ನ ಅನುದಾನ ತಂದು ಅದನ್ನ ಪ್ರಾರಂಭಿಸಿದ್ದಾರೆ. ಅದೇ ರೀತಿ ಹಳ್ಳಿ ಭಾಗದಲ್ಲಿ ತುಂಬಾ ಒಂದು 40 ವರ್ಷಗಳ ಮುಂಚೆ ಗ್ರಾಮಾಂತರ ಭಾಗಗಳಲ್ಲಿ ಸೇತುವೆಗಳಿರಲಿಲ್ಲ, ಜನಸಂಚಾರಕ್ಕೆ ಕಷ್ಟ ಆಗ್ತಿತ್ತು. ಅಂತ ಎಲ್ಲ ಕಡೆಗಳಲ್ಲಿ ಇವತ್ತು ಸೇತುವೆಗಳನ್ನ ಮಾಡಿದಂತಹ ಶ್ರೇಯಸ್ ಏನಿದ್ರೆ ಅದು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಸಲ್ಲಬೇಕು. ನಾ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಸುನಿಲ್ ಕುಮಾರ್ ಅವರಿಗೆ ಈ ಅಹಂಭಾವ ಇರಬಾರ್ದು. ಇದು ಕಾರ್ಕಳ ನನ್ನಿಂದಲೇ, ನಾನೇ ಇದನ್ನು ಅಭಿವೃದ್ಧಿ ಮಾಡ್ತೇನೆ, ಬೇರೆಯವರು ಇಲ್ಲಿ ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನ ಮಾನ್ಯ ಉದಯ್ ಶೆಟ್ಟಿ ಮುನಿಯಾಲ್ರವರು ಏನಾದ್ರು ಮನವಿಯನ್ನ ಮಾಡಿ ಅನುದಾನವನ್ನು ತಂದಾಗ ಅದನ್ನು ತಡೆ ಹಿಡಿಯುವಂತಹ ಕೆಲಸ ಕಾರ್ಯವನ್ನು ಖಂಡಿತ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಎಲ್ಲರೂ ಮುಂಬರುವ ದಿನಗಳಲ್ಲಿ ಕಾರ್ಕಳ ಯುವ ಕಾಂಗ್ರೆಸ್ ಕೆಲಸ ಮಾಡ್ಲಿಕ್ಕಿದೆ. ಮತ್ತೆ ಕಾರ್ಕಳದ ಇವತ್ತು ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ, ಇವತ್ತು ಸಾರ್ವಜನಿಕರೇ ನಮ್ಗೆ ಕರೆಯನ್ನ ಮಾಡ್ತಾರೆ, ಸಾರ್ವಜನಿಕರೇ ಕರೆಯನ್ನ ಮಾಡಿ ಇಲ್ಲಿ ಇಂತಹದೊಂದು ಕಳಪೆ ಕಾಮಗಾರಿ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾರೆ. ಅದೇ ರೀತಿ ನಮ್ಗೆ ಮೊನ್ನೆ ಇಲ್ಲಿ ಕಾರ್ಕಳದಲ್ಲಿ ಹೊಸತಾಗಿ ನಿರ್ಮಾಣ ಆಗುವಂತಹ ಯಕ್ಷರಂಗಾಯಣ ಎನ್ನುವಂತಹ ಒಂದು ಕಟ್ಟಡ, ರಂಗಮಂದಿರ ಕಾಮಗಾರಿ ನಡೀತಾ ಇದೆ. ಸುಮಾರು 7 ಕೋಟಿ ರೂಪಾಯಿಯ ಅನುದಾನ ಅಂತ ಮೊದಲು ಅದಕ್ಕೆ ಏನೋ ಹೇಳಿದ್ರು, ಆನಂತರ 5 ಕೋಟಿ ಅಂತ ಆಯ್ತು, ಆನಂತರ 2 ಕೋಟಿ ರೂಪಾಯಿ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆ ಕಟ್ಟಡಕ್ಕೆ ಹಳೆಯ ಕಟ್ಟಡದ ವಸ್ತುಗಳನ್ನ ಉಪಯೋಗಿಸಿ ಕಿಟಕಿ ಬಾಗಿಲುಗಳನ್ನ, ದಾರಂದ ಬಾಗಿಲುಗಳನ್ನ, ಹಳೆಯ ಕಟ್ಟಡದ ಕಳಪೆ ಗುಣಮಟ್ಟ ಅಂದ್ರೆ ತೀರಾ ಹಳೆಯ ಇದನ್ನ ಹಾಕಿ ಒಂದು ಅಳವಡಿಸುವಂತಹ ಕೃತ್ಯ ನಡೀತಾ ಇದೆ ಅಂತ ನಮ್ಗೆ ಸಾರ್ವಜನಿಕರು ನೀಡಿದ ಮಾಹಿತಿಯ ಮೇರೆಗೆ ನಾವು ಆ ಸ್ಥಳಕ್ಕೆ, ಆ ಯಕ್ಷರಂಗ ಮಂದಿರಕ್ಕೆ ನಾವು ಹೋಗ್ತೇವೆ. ನಮ್ಮ ಯೋಗೀಶ್ ಆಚಾರ್ಯ, ಇನ್ನ ಯುವ ಕಾಂಗ್ರೆಸ್ನ ಮತ್ತೆ ಸೂರಜ್ ಶೆಟ್ಟಿ ನಕ್ರೆ ಎಲ್ಲ ನಮ್ಮ ಸಮಿತಿಯ ತಂಡದ ಸದಸ್ಯರುಗಳು ಆ ಸ್ಥಳಕ್ಕೆ ಹೋಗ್ತೇವೆ. ಹೋಗಿ ಸಾರ್ವಜನಿಕರ ಆಗ್ರಹದ ಮೇರೆಗೆ ಅಲ್ಲಿ ಹೋಗಿ ಕಟ್ಟಡವನ್ನ ಪರಿಶೀಲನೆ ಮಾಡ್ತೇವೆ. ನಮ್ಮ ಯೋಗೀಶ್ ಆಚಾರ್ಯ ಇನ್ನರವರು ಈ ಮರದ ಕೆಲಸವನ್ನ ಅಂದ್ರೆ ಇಂಟೀರಿಯರ್ ಡಿಸೈನ್ ಮಾಡುವಂತ ಅವರು ಅದರಲ್ಲಿ ಒಂದು 15 ವರ್ಷದಿಂದ ಪಳಗಿರುವವರು. ಅವರಿಗೆ ತಕ್ಷಣ ನೋಡಿದ ಕೂಡಲೇ ಗೊತ್ತಾಗ್ತದೆ, ಅವರಿಗೆ ಅಂತಲ್ಲ ಯಾರಿಗೂ ಬೇಕಾದ್ರೂ ಸಾರ್ವಜನಿಕರಿಗೆ ನೋಡಿದ ಕೂಡಲೇ ಜನಸಾಮಾನ್ಯರಿಗೆ ಗೊತ್ತಾಗ್ತದೆ ಈ ಕಿಟಕಿ ಬಾಗಿಲುಗಳಿಗೆ ಯಾವ ದಾರಂದವನ್ನು ಹಾಕಿದ್ದಾರೆ, ಯಾವ ಗುಣಮಟ್ಟದ ಮರವನ್ನು ಬಳಸಿದ್ದಾರೆ ಅಂತ ನೋಡಿದ ಕೂಡಲೇ ಗೊತ್ತಾಗ್ತದೆ. ನಾವು ಅಲ್ಲಿ ಹೋಗಿ ನೋಡಿದಾಗ ಕಿಟಕಿ ಬಾಗಿಲುಗಳಿಗೆ, ಆ ದಾರಂದಗಳಿಗೆಲ್ಲ ಹಳೆಯ ಕಟ್ಟಡದ ಮರಗಳನ್ನು ಉಪಯೋಗಿಸಲಾಗಿದೆ. ಯಾಕಂದ್ರೆ ಅಲ್ಲಿ ಪೇಂಟಿಂಗ್ ಅನ್ನ ಮಾಡಿದ್ದಾರೆ, ಆ ಪೇಂಟ್ ರಿಮೂವರ್ ಮುಖಾಂತರ ಆ ಪೇಂಟ್ ಅನ್ನ ತೆಗೆದಿದ್ದಾರೆ. ಇದು ಖಂಡಿತ ಖಂಡನೀಯ. ಇದು ಈ ರೀತಿ ಆಗ್ಬಾರ್ದು. ಯಾಕಂದ್ರೆ ಸರ್ಕಾರ ಇವತ್ತು ದುಡ್ಡು ಕೊಡ್ತದೆ, ಸರ್ಕಾರ ಅನುದಾನವನ್ನು ಕೊಡ್ತದೆ, ಅದನ್ನು ಇವರು ಚೆನ್ನಾಗಿ ಅದನ್ನು ಉಪಯೋಗಿಸಿ ಒಂದು ಜನತೆಗೆ, ಸಾರ್ವಜನಿಕರಿಗೆ ಒಂದು ಉತ್ತಮ ಗುಣಮಟ್ಟದ ಒಂದು ಕಟ್ಟಡವನ್ನ ನಿರ್ಮಿಸಿ ಕೊಡುವ ಜವಾಬ್ದಾರಿ ಇಲ್ಲಿನ ಶಾಸಕರಾದ ಸುನಿಲ್ ಕುಮಾರ್ ಅವರಿಗಿದೆ, ಮತ್ತೆ ಆ ಕೆಲಸವನ್ನ ಮಾಡ್ತಿರುವಂತಹ ನಿರ್ಮಿತಿ ಕೇಂದ್ರದವರಿಗೂ ಇದೆ. ಹಾಗಾಗಿ ಅಂತ ಒಂದು ಕಳಪೆ ಗುಣಮಟ್ಟದ ಯಾವುದೇ ಕೆಲಸಗಳು ಆಗ್ಬಾರ್ದು. ನಾವಲ್ಲಿ ಹೋಗಿ ಎಲ್ಲ ಇದನ್ನ ಪರಿಶೀಲನೆ ಮಾಡಿದಾಗ ನಮ್ಗೆ ಗೊತ್ತಾಯಿತು, ಇದು ಖಂಡಿತ ಇದರಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ನಡೆದಿದೆ. ಇದಕ್ಕೋಸ್ಕರ ನಾವು ತನಿಖೆಗೂ ಕೂಡ ಆಗ್ರಹಿಸ್ತೇವೆ. ಅದರ ಜೊತೆಗೆ ಅಲ್ಲಿ ಹೆಚ್ಚಿನ ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಂತ ನಮ್ಮ ಯೋಗೀಶ್ ಆಚಾರ್ಯ ಇನ್ನರವರು ಅದರ ಬಗ್ಗೆ ಈಗ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ. 2023ರಲ್ಲಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸುಮಾರು 5 ಕೋಟಿ ರೂಪಾಯಿಗಳಷ್ಟು ಹಣ ಮಂಜೂರಾಗಿರ್ತದೆ. ಅದರಲ್ಲಿ ಈ ಯಕ್ಷರಂಗಾಯಣ ಅನ್ನುವಂತಹ ಒಂದು ಕಟ್ಟಡಕ್ಕೆ ಕಾರ್ಕಳ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ನ ಬಳಿಯಲ್ಲಿ ಆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿಗಳಷ್ಟು ಅನುದಾನವು ಬಿಡುಗಡೆ ಕೂಡ ಆಗಿರ್ತದೆ. ಈ ಕಟ್ಟಡದ ಅನುದಾನವನ್ನ ಸ್ವತಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆ ಸಮಯದಲ್ಲಿ ಸಚಿವರಾಗಿದ್ದಂತಹ
ಕಾರ್ಕಳ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಆ ಅನುದಾನವನ್ನು ತಂದಿರ್ತಾರೆ. ಅವರದೇ ಇಲಾಖೆಯಿಂದ ಆ ಕಟ್ಟಡದ ನಿರ್ಮಾಣದ ಜವಾಬ್ದಾರಿಯನ್ನ ಉಡುಪಿ ಜಿಲ್ಲೆಯ ನಿರ್ಮಿತಿ ಕೇಂದ್ರ ಅನ್ನುವಂತಹ ಒಂದು ಸಂಸ್ಥೆಗೆ ಕೊಟ್ಟಿರ್ತಾರೆ. ಆ ನಿರ್ಮಿತಿ ಕೇಂದ್ರ ಎನ್ನುವಂತಹ ಸಂಸ್ಥೆಯವರು ಈಗಾಗಲೇ ಉಡುಪಿಯಲ್ಲಿ ಹಲವಾರು ಕಡೆ ಕಳಪೆ ಕಾಮಗಾರಿಗಳನ್ನ ನಡೆಸಿ, ಈಗಾಗಲೇ ಪರಶುರಾಮ ಥೀಮ್ ಪಾರ್ಕ್ನ ಕಾಮಗಾರಿಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಅದರಲ್ಲಿ ನಿರ್ಮಿತಿ ಕೇಂದ್ರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಸಸ್ಪೆಂಡ್ ಕೂಡ ಆಗಿದ್ರು. ಮತ್ತೆ ಆ ಸಂಸ್ಥೆಯ ಮುಖಾಂತರ ನಮ್ಮ ಕಾರ್ಕಳದ ಶಾಸಕರು ಈ ಕಟ್ಟಡದ ನಿರ್ಮಾಣ ಕಾಮಗಾರಿಯನ್ನು ಕೂಡ ನೀಡಿದ್ರು. ಆ ಸಂಸ್ಥೆಗೂ ನಮ್ಮ ಕಾರ್ಕಳದ ಶಾಸಕರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಎಲ್ಲಾ ಕಾಮಗಾರಿಗಳನ್ನು ಕೂಡ ನಿರ್ಮಿತಿ ಕೇಂದ್ರದ ಮುಖಾಂತರ ಮಾಡಿಸುವುದು. ಈ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ನಮಗೆ ಸಾರ್ವಜನಿಕರಿಂದ ಕೆಲವೊಂದು ಫೋನ್ ಕರೆಗಳು ಬರ್ತದೆ. ಈ ರಂಗಾಯಣದ ಕಟ್ಟಡದಲ್ಲಿ ನಿಮ್ಗೆ ನೀವೊಂದು ಸ್ಥಳಕ್ಕೆ ಬಂದು ಒಂದ್ಸಲ ಭೇಟಿ ನೀಡಿ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಾವು ನಮ್ಮ ಯುವ ಕಾಂಗ್ರೆಸ್ ತಂಡದೊಂದಿಗೆ ಅಲ್ಲಿಗೆ ಭೇಟಿ ನೀಡ್ತೇವೆ. ಅಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಗೆ ಮೊಟ್ಟ ಮೊದಲನೇದಾಗಿ ಕಂಡು ಬಂದಿರುವಂತದ್ದು ಆ ಕಟ್ಟಡಕ್ಕೆ ಬಳಸಿರುವಂತಹ ಕಿಟಕಿ ಮತ್ತು ಬಾಗಿಲುಗಳನ್ನ ಸುಮಾರು ಒಂದು 15-20 ಕಿಟಕಿಗಳಿದಾವೆ. ಅಷ್ಟೇ ಸಂಖ್ಯೆಯಲ್ಲಿ ಒಂದು ಬಾಗಿಲು ದಾರಂಧಗಳಿದಾವೆ. ಆ ಎಲ್ಲ ಕಿಟಕಿ ಮತ್ತು ದಾರಂಧಗಳನ್ನ ಈ ಯಾವುದೋ ಒಂದು ಹಳೆಯ ಕಟ್ಟಡದಿಂದ ತೆಗೆದು ಮತ್ತೆ ಇದು ಮಾಡಿ ಬಳಸಿರುವಂತದ್ದು ನಮ್ಗೆ ಮೇಲ್ನೋಟಕ್ಕೆ ಕಂಡು ಬಂತು. ಆಮೇಲೆ ನಾವು ಅದರ ಬಗ್ಗೆ ವಿಚಾರ ಮಾಡಿ ಅದರ ವಿಡಿಯೋಗಳನ್ನೆಲ್ಲ ಮಾಡಿ ನಾವು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ವಿ. ಈ ಕಟ್ಟಡದ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಕಾರ್ಕಳದ ಶಾಸಕರು ಅವರ ಬೆಂಬಲಿಗರೊಂದಿಗೆ ಅಲ್ಲಿಗೆ ಸುಮಾರು ಒಂದು 2-3 ಸಾರಿ ಭೇಟಿ ನೀಡ್ತಾರೆ. ನಾವು ಸಾಮಾನ್ಯರು ಅದಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ನಡೆಸುವಾಗಲೇ ಇಂಥದ ಒಂದು ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಕ್ಕದ್ದು ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತದೆ. ಶಾಸಕರು ಒಂದು 3-4 ಸಲ ಭೇಟಿ ನೀಡಿದ್ರು ಕೂಡ ಅವರ ಕಣ್ಣಿಗೆ ಈ ಭ್ರಷ್ಟಾಚಾರ ಕಾಣಿಸದೇ ಇರುವಂತದ್ದು ನಮ್ಗೆ ಬಹಳ ಆಶ್ಚರ್ಯವನ್ನ ಉಂಟು ಮಾಡ್ತದೆ. ಯಾಕಂತ ಹೇಳಿದ್ರೆ ನಿರ್ಮಿತಿ ಕೇಂದ್ರ ಮತ್ತು ಶಾಸಕರಿಗೆ ಏನೋ ಒಂದು ನಂಟಿದೆ. ಅದರಲ್ಲಿ ನಿರ್ಮಿತಿ ಕೇಂದ್ರದವರು ಏನು ಪಾಲ್ ಕೊಡ್ತಾರೋ ಅಥವಾ ಏನು ಇವರು ತಗೊಳ್ತಾರೋ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಈ ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಕೂಡ ಇದೇ ರೀತಿಯ ಅವಿನಾಭಾವ ನಂಟು ಕಂಡು ಬರ್ತಾ ಇದೆ. ನಿರ್ಮಿತಿ ಕೇಂದ್ರದವರು ಇಡೀ ಜಿಲ್ಲೆಯಲ್ಲಿ ಕಳಪೆ ಕಾಮಗಾರಿಗಳಿಗೆ ಹೆಸರುವಾಸಿ ಆದಂತವರು. ಇದನ್ನ ಈಗ ನಮಗೆ ಮೊದಲು ಇದನ್ನ ಸ್ಪಷ್ಟಪಡಿಸಬೇಕು ನಿರ್ಮಿತಿ ಕೇಂದ್ರದವರು. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತಕ್ಕೆ ಹಾಗೂ ಮಾನ್ಯ ಸಚಿವರಿಗೆ, ಈಗ ಪ್ರಸ್ತುತ ಕನ್ನಡ ಸಂಸ್ಕೃತಿ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿಯವರಿಗೆ ನಾವು ಮನವಿಯನ್ನ ಮಾಡ್ತಿದ್ದೇವೆ. ಇದರ ಬಗ್ಗೆ ವಿಸ್ತೃತವಾದಂತಹ ಒಂದು ತನಿಖೆ ಆಗ್ಬೇಕು. ಅಲ್ಲಿಯವರೆಗೆ ಈ ನಿರ್ಮಿತಿ ಕೇಂದ್ರದವರನ್ನ ಆ ಕೆಲಸವನ್ನ ಮಾಡುವುದಕ್ಕೆ ತಡೆಯನ್ನು ಒಡ್ಬೇಕು. ಮೊದಲನೇದಾಗಿ ಅದರಲ್ಲಿ ಯಾರು ಭ್ರಷ್ಟಾಚಾರವನ್ನ ಎಸಗಿದ್ದಾರೆ, ಹಳೆಯ ಕಟ್ಟಡಗಳ ಮರಗಳನ್ನ ಅಲ್ಲಿ ಹಾಕಿ ಯಾರು ಭ್ರಷ್ಟಾಚಾರ ಎಸಗಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮಾಡ್ತೇವೆ. ಈ ಬಗ್ಗೆ ನಮ್ಮ ನಾಯಕರ ಮುಖಾಂತರ, ಮುನಿಯಾಲ್ ಉದಯ್ ಶೆಟ್ಟಿ ಅವರ ಮುಖಾಂತರ ನಮ್ಮ ಪಕ್ಷದ ನಾಯಕರ ಗಮನಕ್ಕೂ ಕೂಡ ಇದನ್ನ ತಂದು ಅವರಲ್ಲಿಯೂ ಕೂಡ ಈ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಇದರ ಬಗ್ಗೆ ತನಿಖೆಯನ್ನ ಆದಷ್ಟು ಬೇಗ ನಡೆಸುವಂತೆ ನಾವು ಮನವಿಯನ್ನ ಮಾಡ್ತಿದ್ದೇವೆ. ಯೋಗೀಶ್ ಅವರು ವಿಸ್ತಾರವಾಗಿ ಈ ಕಟ್ಟಡದ ಕಿಟಕಿ ಬಾಗಿಲ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿಸಿದ್ದಾರೆ. ಏನು ಅಂದ್ರೆ ಹಳೆ ಕಟ್ಟಡದ್ದು ಹಳೆ ಮರಗಳು ತುಂಬಾ ಕಡಿಮೆ ದರದಲ್ಲಿ ಸಿಗ್ತದೆ. ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ನಾನು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬಲ್ಲೆ. ತುಂಬಾ ಕಡಿಮೆ ದರದಲ್ಲಿ ಹಳೆ ಕಟ್ಟಡದ ಇದೆಲ್ಲ ಸಿಗುತ್ತದೆ. ಬಟ್ ಟೆಂಡರ್ ಆಗಿರೋದು ಖಂಡಿತವಾಗ್ಲೂ ಅದು ಹೊಸ ಮರಗಳಿಗೆ ಟೆಂಡರ್ ಆಗಿರುತ್ತೆ. ಬಟ್ ಹಳೆ ಕಿಟಕಿ ತುಂಬಾ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಆ ಕಳಪೆ ಮಟ್ಟದ ಮರಗಳನ್ನು ಎಲ್ಲಿಂದನೋ ತಂದು ಅದರ ಪೇಂಟ್ ಎಲ್ಲ ತೆಗೆದು ಅದನ್ನ ಸಿಕ್ಕಿಸಿ ಈಗ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಈ ಉಡುಪಿ ನಿರ್ಮಿತಿ ಕೇಂದ್ರದವರು. ಅದು ನಿಮ್ಗೆ ಅಂದ್ರೆ 1 ತಿಂಗಳು ಬಿಟ್ಟು ನೀವು ಅಲ್ಲಿ ಹೋದ್ರೆ ಅದು ಕಾಣ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅದರ ಮೇಲೆ ಪಟ್ಟಿ ಹಾಕಿ ಪೇಂಟ್ ಹಾಕಿ ಪಾಲಿಶ್ ಮಾಡಿದ್ರೆ ಅದು ಮುಗಿದೋದ ಅಧ್ಯಾಯ. ಮತ್ತೆ ಅದು ಹಳೆ ಮರನ ಹೊಸ ಮರನ ಅಂತ ನೋಡ್ಲಿಕ್ಕೆ ನಮ್ಗೆ ಕಂಡು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಸ್ಟೇಜ್ ಬೈ ಸ್ಟೇಜ್ ಆದಂತ ಭ್ರಷ್ಟಾಚಾರ. ಈ ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ನಮ್ಗೆ ಕಿಟಕಿ ಬಾಗಿಲಲ್ಲಿ ಭ್ರಷ್ಟಾಚಾರ ಕಂಡು ಬಂದಿದೆ. ಅದೇ ರೀತಿ ಇದರ ಹಿಂದೆ ಸಿವಿಲ್ ವರ್ಕ್ ಆಗುವಾಗ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಸ್ಟೇಜ್ ಬೈ ಸ್ಟೇಜ್ ನಮ್ಗೆ ಈ ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಕಿಟಕಿ ಬಾಗಿಲು ಕಂಡು ಬಂದಿದೆ. ಮುಂದೆ ಫಿನಿಶಿಂಗ್ ಮೂವ್ಮೆಂಟ್ ಅಲ್ಲಿ ಯಾವ ಭ್ರಷ್ಟಾಚಾರ ಮಾಡ್ತಾರೋ ಅದಕ್ಕೆ ಈ ಕಟ್ಟಡ ಸ್ಟ್ರಕ್ಚರ್ ಅನ್ನು ನಿಲ್ಲಿಸುವಾಗ ಏನೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಅದು ತನಿಖೆಯ ಮೂಲಕನೇ ನಮ್ಗೆ ತಿಳಿದು ಬರಬೇಕಾಗಿದೆ. ಹಾಗಾಗಿ ನಮ್ಮ ಆಗ್ರಹ ಏನಂದ್ರೆ
ನಮ್ಮ ಕಾರ್ಕಳದಲ್ಲಿ ಭ್ರಷ್ಟಾಚಾರ ಮುಗಿಬೇಕು. ಒಳ್ಳೆ ಒಂದು ಅಭಿವೃದ್ಧಿ ಕೆಲಸ ಆಗ್ಬೇಕಾದ್ರೆ ಈ ಭ್ರಷ್ಟಾಚಾರ ಮುಗಿಬೇಕು. ಹೋದ ಸಲದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಂದಂತ ಅನುದಾನ ಇದು. ಹಾಗಾಗಿ ನಮ್ಮ ಆಗ್ರಹ ಇಷ್ಟೇ, ನಿಮ್ಮ ಮೀಡಿಯಾ ಮುಖಾಂತರ ನಮ್ಮ ಆಗ್ರಹ ಇಷ್ಟೇ, ಜನರಿಗೆ ಸತ್ಯವನ್ನು ತಿಳಿಸಿ. ಈ ಅಭಿವೃದ್ಧಿ ಹೆಸರಲ್ಲಿ ಓಟಿನ ಟೈಮಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೇವೆ, ನಮ್ಮ ಸ್ವರ್ಣ ಕಾರ್ಕಳ ಅದು ಇದು ಅಂತ ಹೇಳಿ ಸುಮ್ಮನೆ ಇಂಥ ಭ್ರಷ್ಟಾಚಾರಗಳು ಮಾಡೋ ತಮ್ಮ ಕಿಸೆಯನ್ನು ತುಂಬಿಸಿಕೊಂಡು ಜನರನ್ನು ಮಂಗ ಮಾಡುವ ಕೆಲಸ ಇಲ್ಲಿವರೆಗೆ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅದು ನೀವು ಮೀಡಿಯಾದವರು ಜನರಿಗೆ ತಿಳಿಸಿ, ಜನರಿಗೆ ಸತ್ಯಾಂಶವನ್ನು ಅರಿವು ಮಾಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ.